ಈ ಹಿಂದೆ ಮೊನ್ನೆ ಶ್ರೀ ಶ್ರೀ ರೇವಣಸಿದ್ದೇಶ್ವರ ರಥೋತ್ಸವ ಕಾರ್ಯಕ್ರಮ ಜರುಗಿರುತ್ತದೆ. ಇದು ಸಾವಿರಾರು ವರ್ಷಗಳ ಇತಿಹಾಸವುಳ್ಳಂಥ ದೇವಸ್ಥಾನ, ಇತಿಹಾಸ ಪ್ರಸಿದ್ಧ. ಮತ್ತು ನಮ್ಮ ಜಿಲ್ಲೆಯಿಂದಂದ ಹೊರ ಜಿಲ್ಲೆಯಿಂದ ಬಂದು ಭಕ್ತಾದಿಗಳು ಜಾತ್ರೆಯನ್ನು ವಿಶೇಷವಾಗಿ ಜರುಗಿಸ್ತಾರೆ. ಈ ಜಾತ್ರಾ ಕಾರ್ಯಕ್ರಮದಲ್ಲಿ ರಥೋತ್ಸವ ನಡೆಯುವಾಗ ಒಂದು ಅವಘಡ ಸಂಭವಿಸದೆ. ಆ ವಿಚಾರಕ್ಕೆ ನಾವೆಲ್ಲನೂ ಕ್ಷಮೆ ಯಾಚಿಸ್ತೀವಿ. ಪಾಪ ಆಚಾರ್ಯರಿಗೆ ಕಾಲು ಏಟಾಗದೆ. ಆ ವಿಚಾರವಾಗಿ ಆಚಾರ್ಯನ ಬೆಂಗಳೂರು ಹಾಸ್ಪಿಟ್ಲ್ ಕೆಂಗೇರಿಲಿ ಬೆಂಗಳೂರು ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಅಡ್ಮಿಟ್ ಮಾಡೋದೆ, ಚಿಕಿತ್ಸೆ ನಡೀತಾ ಇದೆ. ಆವತ್ತೊಂದು ದಿನ ಶಾಸಕರು, ಮಾನ್ಯ ಶಾಸಕರು 12:45 ಸ್ಟಾರ್ಟ್ ಆಗಿ ರಥೋತ್ಸವ 1:30 ಒಳಗಾಗಿ 12:30 ಮೇಲೆ 1:30 ಒಳಗಾಗಿ ರಥೋತ್ಸವ ಜರುಗಬೇಕು. ಅಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಬರುವಾಗ ಟ್ರಾಫಿಕ್ ಸಿಗಾಕೊಂಡು ಒಂದು 10 ನಿಮಿಷ ತಡವಾಗಿ ಬಂದವ್ರೆ. ಅಂದರೆ 12:45 12:55ಕ್ಕೆ ಬಂದವ್ರೆ. 12:55ಕ್ಕೆ ಪೂಜಾ ಕಾರ್ಯಕ್ರಮ ನಡೆದಿದೆ. ಪೂಜಾ ಕಾರ್ಯಕ್ರಮ ನಡೆದ ಮೇಲೆ ರಥೋತ್ಸವ ಸ್ಟಾರ್ಟ್ ಮಾಡಾರೆ. ಒಂದು 5 ನಿಮಿಷ ಅಲ್ಲೇ ರಥ ಎಳೀದು ಲೇಟ್ ಆಗೋದು ಅಷ್ಟೇ, ಬೇರೆ ಏನಾಗಲಿಲ್ಲ. ಅಲ್ಲಿನ ರಥ ಚಾಲನೆ ಆಗದೆ, ರಥ ಚಾಲನೆ ಆಗಿ ರಥ ಮಧ್ಯದಲ್ಲೆಲ್ಲೂ ತೊಂದರೆ ಆಗಲಿಲ್ಲ. ಆ ಮಧ್ಯ ಮನೆ MP ಮಂಜುನಾಥ್ ಅವ್ರು ಬಂದವ್ರೆ. ಮಂಜುನಾಥ್ ಅವ್ರು ಬಂದು ಪೂಜೆ ಸಲ್ಲಿಸಾದ್ಮೇಲೆ ರಥೋತ್ಸವ ನಡೀತು. ಬಂದು ನಿಲ್ಲಿಸುವಂಥ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸ್ತದೆ. ಈ ಅವಘಡ ಇದೇನು ಮೊದಲ ಬಾರಿ ಅಲ್ಲ. 2003-4ರಲ್ಲಿ ಇದೇ ಕೊಲ್ಲಿಪಾಕಿ ಚೋಟೆ ಹತ್ರ ಇಬ್ಬರು ಸಿಕ್ಕಾಕೊಳ್ಳೋರು. ಅವ್ರನ್ನ ನಾವೇ ಬಚಾವ್ ಮಾಡಿ ಕಳಿಸ್ತೋ. 2 ಬೈಕು 1 ಕಾರು ಜಜ್ಜೋಗದೆ ಆ ವರ್ಷ. ಅದಾದ ಮೇಲೆ 2008ರಲ್ಲಿ 7-8ರಲ್ಲಿ ಕಾರ್ನರಲ್ಲಿ ಹೋಗ್ಬಿಟ್ಟು ರಥೋತ್ಸವದ ಇರ್ಚಿನೇ ಕಟ್ಟಾಗ್ಬಿಡ್ತು. ಅಂಥ ಸಂದರ್ಭದಲ್ಲಿ ಒಬ್ರಿಗೆ ಕೈ ಮುರಿದೋಯ್ತು. ಅವರು ಹೊರಗಡೆಯವರು ಹೋದ್ರು ಭಕ್ತಾದಿಗಳು. ಅದಾದ ಮೇಲೆ 2012-13ರಲ್ಲಿ ನಮ್ಮ ಅವೇರಳ್ಳಿಯವರನ್ನೇ ಚಿಕ್ಕೋನಯ್ಯನವ್ರಿಗೆ ಕಾಲ ಮೇಲೆ ಹತ್ತಿ ರಥ ಕಾಲೇ ಕಟ್ಟಾಯಿತು, ಮಧ್ಯ ಪಾದ ಕೊಲ್ಲಿಪಾಕಿ ಚೌಟ್ರಲ್ಲಿ. ಅದಾದ ಮೇಲೆ 2018ರಲ್ಲಿ ನಮ್ಮ ಕೊಂಡ ಇವಾಗ 500 ಕೊಂಡದಲ್ಲಿ ಬಿದ್ದು ಅವರು ಒಂದು 70% ಸುಟ್ಟೇ ಹೋಗಿದ್ರು. 70% ಸುಟ್ಟೋದ್ಮೇಲೆ ಅವರು ಅವರೇ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು ಬಂದರು. ಅದಾದಮೇಲೆ ಈ ಅವಘಡ ಆಯಿತಾ. ಇನ್ನು ಮನೆ ಶಾಸಕರನ್ನ ಹಿಂದೂ ವಿರೋಧಿ ಅಂತ ಹೇಳಿ ಘೋಷಣೆಗೆ ಹೋಗ್ತಾರೆ. ಶಾಸಕರು ರಾಮನಗರ ಇತಿಹಾಸದಲ್ಲಿ ರಾಮೋತ್ಸವನ ಯಾರೂ ಮಾಡಿರಲಿಲ್ಲ. ಸುಮಾರು ಒಂದು 200 ದೇವತೆಗಳು ತರಿಸಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡು ಸುಮಾರು 16 ಕೋಟಿ ವೆಚ್ಚದಲ್ಲಿ ರಾಮೋತ್ಸವ ಮಾಡೋರು. ಯಾಕೆ ಹಿಂದಿನ ಶಾಸಕರುಗಳು ಯಾಕೆ ಮಾಡಲಿಲ್ಲ? ಶಕ್ತಿ ಇರಲಿಲ್ವಾ? ಮಾಡೋ ಜ್ಞಾನ ಇರಲಿಲ್ವಾ? ಇಲ್ಲ ದೇವ್ರುಗಳು ಇರಲಿಲ್ವಾ? ಅವರ್ಯಾರು ಹಿಂದೂಗಳಲ್ವಾ? ಇವ್ರು ಹೆಂಗೆ ಹಿಂದೂ ವಿರೋಧಿ ಆಗ್ತಾರೆ? ದುಡ್ಡು ಕೊಡ್ತಾರೆ ದೇವಸ್ಥಾನ ಕಟ್ಟಿ. ಸುಮಾರು ರಾಮನಗರ ತಾಲೂಕಲ್ಲಿ, ನಮ್ಮ ರಾಮನಗರ ತಾಲೂಕಲ್ಲಿ 600-700 ಹಳ್ಳಿಗಳಿದೆ. ಅದರಲ್ಲಿ 400 ಹಳ್ಳಿಗಳಿಗೆ ಗ್ರಾನೈಟ್ ಕೊಟ್ಟಾರೆ ದೇವಸ್ಥಾನಗಳಿಗೆ. ಜೊತೆಗೆ ದುಡ್ಡು ಕೊಟ್ಟಾರೆ ಎಲ್ಲ ದೇವಸ್ಥಾನಗಳಿಗೂ. ಇವ್ರು ಯಾರು ಕೊಟ್ಟಿದ್ದಾರೆ? ದೇವಸ್ಥಾನಕ್ಕೆ ನೀರಿಲ್ಲ ಅಂತ ಒಂದೇ ದಿನದಲ್ಲಿ ಬೋರ್ ಹಾಕ್ಸಿ ನೀರನ್ನ ಅನುಕೂಲ ಮಾಡಿಕೊಟ್ಟವ್ರೆ. ಹೇಳ್ತಾರೆ ಇವರು ಶಾಸಕರು ಹೋಲಿಲ್ಲ ಇಲ್ಲಿಗೆ ಇದಕ್ಕೆ ಅವ್ರನ್ನ ನೋಡೋಕ್ಕೆ ಅಂತ. ಇವ್ರಿಗೆ ಸಾಮಾನ್ಯ ಜ್ಞಾನ ಅನ್ನೋದು ಇದ್ದಿದ್ರೆ ಹೇಳ್ತಾನೆ ಇರಲಿಲ್ಲ. ನಾನೇ ಕರ್ಕೋಗಿದ್ದೀನಿ ಶಾಸಕರನ್ನ, ನಾನೇ ಕರ್ಕೋಗಿ ಅವ್ರ ಕೈಲಾದ ಧನ ಸಹಾಯ ಮಾಡಿಸಿ ತೋರಿಸ್ಕೊಂಬಂದಿದ್ದೀನಿ. ಆಯಿತಾ. ಜೊತೆಗೆ ಇವ್ರು ಹೇಳ್ತಾರೆ ಯಾವುದೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಗೊಂಡೋಗಿ ಹಾಕ್ಬಿಟ್ಟವ್ರೆ. ಬೆಂಗಳೂರು ಹಾಸ್ಪಿಟ್ಲು ಮಾನ್ಯ MP ಮಂಜುನಾಥ್ ಅವ್ರ ಬಡತನಕ್ಕೆ ಸೇರಿದ್ದೆ ಹಾಸ್ಪಿಟ್ಲು, ಅವ್ರದ್ದೇ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಲ್ಲ. ಎಲ್ಲರೂ ಮಾತು ನಿಲ್ಲಿಸ್ಬಿಟ್ಟು ಕಾರ್ಯೋನ್ಮುಖರಾಗಿ ಅವ್ರಿಗೆ ಏನು ಒಂದಿಷ್ಟು ದುಡ್ಡು ಕಾಸು ಕೊಡೋದ್ರ ಬದಲು MP ಅವ್ರಿಗೆ ಹೇಳ್ಬಿಟ್ಟು ಡಿಸ್ಕೌಂಟ್ ಮಾಡಿಸಿ ಬಿಡ್ರಿ. MP ಅವ್ರಿಗೆ ಹೇಳ್ಬಿಟ್ಟು ಮೆಡಿಸಿನ್ ಚಾರ್ಜ್ ತೊಗೊಂಡು ಹಾಸ್ಪಿಟ್ಲು ಸರ್ವಿಸ್ 2 ಫ್ರೀ ಮಾಡಲಿ. ಸರ್, ಸುರಕ್ಷತೆ ಲೋಪದೋಷ ಅಂದರೆ ಇದು ಬಂದೋಬಸ್ತ್ ಮಾಡಬೇಕಾದ್ರೆ ಪೊಲೀಸ್ನವರು. ಆಯಿತಾ. ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋಕೆ ಅವರು ಏನೂ ಮಾಡಲ್ಲ. ಯಾಕೆಂದರೆ ಲೋಕಲ್ಲು ಎಲ್ಲ ಬಂದಿರ್ತಾರೆ, ಯಾರನ್ನೂ ಕೇಳಲ್ಲ ಹೇಳಲ್ಲ. ಅದು ಒಂದು ಕಾರಣ. ಮುದ್ರಾ ಇಲಾಖೆಯವರು ಅವರು ಏನು ವ್ಯವಸ್ಥೆ ಮಾಡಿಕೊಡ್ಬೇಕು ಮಾಡಿಕೊಟ್ಟವ್ರೆ. ಅಲ್ಲಿ ಅವತ್ತಿನ ಸಂದರ್ಭದಲ್ಲಿ ಹಣ್ಣು ಜನ ಅಂತ ನಮ್ಮಲ್ಲಿ ಬಾಳೆಹಣ್ಣು ಎಸಗುವಂಥ ಒಂದು ಸಂಪ್ರದಾಯ ಅದು. ಅದನ್ನು ಎಸ್ತವ್ರೆ.
ಎಷ್ಟಾಗ ಅತಿಯಾಗಿ ಆಗಿರುವಂಥ ಕೆಲಸ ಇದು. ಅತಿಯಾಗಿ ಬಾಳೆಹಣ್ಣು ಅನಿತಾ ಕುಮಾರಸ್ವಾಮಿ ಅವರು ಈ ಮುಂದೆ ಬಂದು ಪೂಜೆ ಮಾಡಿದರು. ಈ ಮುಂದೆ ಅನಿತಾ ಕುಮಾರಸ್ವಾಮಿ ಅವರು ಬಂದು ಪೂಜೆ ಮಾಡಿದಂಥ ಕಾಲದಲ್ಲಿ ನಮ್ಮ ಅರ್ಚಕರು ಬಿದ್ದೋದ್ರು. ಅವಾಗ ಅವ್ರು ಲೇಟಾಗಿ ಬಂದಿದ್ರಾ? ಅರ್ಚಕರು ಲೇಟಾಗಿ ಬಂದಿದ್ರು. ಅನಿತಾ ಕುಮಾರಸ್ವಾಮಿ ಯಾರು ಲೇಟಾಗಿ ಬಂದಿದ್ರು? ಯಾರೂ ಇಲ್ಲ. ಆಕಸ್ಮಿಕವಾಗಿ ಆದಕ್ಕೆ ಯಾರು ಹೊಣೆ ಇಲ್ಲ. ಯಾಕಂದ್ರೆ ಇದು ಹೊಸದಾಗಿ ಇದೊಂದ್ಸತಿ ಏನಾಗ್ಲಿಲ್ಲ. ಹಿಂದೇನು ಈ ತರ ಘಟನೆಗಳು ಆಗಿರೋದ್ನ ನಾವು ಡಿಫೆಂಡ್ ಮಾಡ್ಕೊಂಡು ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಶಾಸಕರು ಹಿಂದೂ ವಿರೋಧಿ ಅಂತ ಹೇಳೋದು ಇವೆಲ್ಲ ಹೇಳಿಕೆಗಳೆಲ್ಲ ಸರ್ ಹಿಂದೂ ವಿರೋಧಿಗಳು ಅಂತ ಕೇಳ್ತಾರಲ್ಲ, ಹೆಂಗ್ ಹಿಂದೂ ವಿರೋಧಿಗಳಾದರು? 400 ದೇವಸ್ಥಾನಕ್ಕೆ ಯಾರು ಒಬ್ಬ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಶಾಸಕರು 400 ದೇವಸ್ಥಾನಕ್ಕೆ ಯಾರು ಒಬ್ರು ದುಡ್ಡು ಕೊಟ್ಟವ್ರೆ ಅಂದರೆ ಅದು ಇಕ್ಬಾಲ್ ಹುಸೇನು. ಯಾರ್ಯಾರು 10 ದೇವಸ್ಥಾನಕ್ಕೆ ದುಡ್ಡು ಕೊಟ್ಟವ್ರೆ ಅಂತೇಳಿ ಇವ್ನ ಹಿಂದೂ ವಿರೋಧಿ ಅಂತ ನಾವು ಹೇಳುವ. ನಾವು ಘೋಷಣೆ ಕೂಗುವರ್ತಿತ್ತಲೆ. ಇಷ್ಟೆಲ್ಲ ನಡೆದ್ರೂ ಇದು ಒಂದು ದೇವಸ್ಥಾನದ ಕೆಲಸ. ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವ. ಜಾತ್ರಾ ಮಹೋತ್ಸವಕ್ಕೂ JDSಗೂ ಕಾಂಗ್ರೆಸ್ಗೂ ಸಂಬಂಧ ಏನಿದೆ? ಅದು ಒಂದು ಧಾರ್ಮಿಕವಾದಂಥ ನಡೆಯುವಂಥ ಕಾರ್ಯಕ್ರಮ. ಇದು ಒಂದು ಧಾರ್ಮಿಕ ಕಾರ್ಯಕ್ರಮ. ನೀವು ಧಾರ್ಮಿಕ ಕಾರ್ಯಕ್ರಮಕ್ಕೂ ಪಕ್ಷಗಳಿಗೂ ಯಾಕೆ ಹೊಂದಾಣಿಕೆ ಮಾಡಿರಿ? ಕೈಲಂಚ ಹೋಗ್ಲಿಲ್ಲ ಸರ್, ಇವ್ರು ಮಾಡಿರೋದು. ಇವರು ಕೆಲವ್ರು ಏನಂದ್ರೆ ತಮ್ಮದೇ ಆದ ರೀತಿಲಿ ರಾಜಕಾರಣನ ಇದಕ್ಕೆ ಬಿಂಬಿಸ್ಬೇಕು ಅನ್ನೋದು ಒಂದೇ ಆಸೆ, ಬೇರೆ ಏನಿಲ್ಲ ಇಲ್ಲಿ. ಈಗ ನೋಡಿ ಸರ್, ಈಗ ಮೊನ್ನೆ ಸ್ಟೇಟ್ಮೆಂಟ್ ಮಾಡವ್ರೆ ಶಾಸಕರು ಹಿಂದೂ ವಿರೋಧಿ, ಶಾಸಕರು ಶೂ ಹಾಕೊಂಡು ಬಂದ್ರು, ಶಾಸಕರು ಹೇಳಿದ್ರು ಅಂತ ಹೇಳ್ತಾರೆ. ತಾವು ನಿಮ್ಗೆ ಏನಾದ್ರು ಸೂಕ್ಷ್ಮತೆ ಕಣ್ಣು ಸೂಕ್ಷ್ಮತೆ ಕಮ್ಮಿ ಇತ್ತು ಅಂದರೆ ಯಾವ್ದಾದ್ರು ವಿಡಿಯೋ ತಗೊಳ್ಳಿ. ಇನ್ನು ವಿಡಿಯೋ ಈವರೆಗೂ ಹೇಳೋದೆ ವಿಡಿಯೋ ಕೊಡ್ತಾರೆ. ಶಾಸಕರು ಶೂ ಬಿಟ್ಬಿಟ್ಟು ಅವರೊಬ್ರು ಗೌರವತ್ವವಾಗಿ ಜನಪ್ರಿಯ ಶಾಸಕರವರು ಈ ಕ್ಷೇತ್ರನ ಪ್ರತಿನಿಧಿಸ್ತವ್ರೆ. ಅವ್ರಿಗೂ ಗೊತ್ತದೆ ಏನು ಧಾರ್ಮಿಕ ಆಚರಣೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ. ಅದನ್ನು ಬಿಟ್ಬಿಟ್ಟು ವೈಯಕ್ತಿಕವಾಗಿ ನೀವು ಶಾಸಕರನ್ನ ಕೀಳರಿಮೆ ಮಾಡೋದು ಅವೆಲ್ಲ ಎಷ್ಟು ಸರಿ ಸರ್? ಅದು ಈಗ ಶಾಸಕರಿಗೆ ಹೇಳಿದ್ರಿ ಹಿಂದೂ ವಿರೋಧಿ ಅಂತ ಹೇಳಿದ್ರಿ. ಶಾಸಕರು ಹಿಂದೂ ವಿರೋಧಿ ಆಗೋದಾದರೆ ಬೇರೆ ಎಲ್ಲ ಈಗ ರಾಮನಗರ ಕ್ಷೇತ್ರದಲ್ಲಿ ಏನು 100ಕ್ಕೆ 90% ದೇವಸ್ಥಾನಗಳಿದ್ದಾವೋ ಪ್ರತಿಯೊಂದಕ್ಕೂ ಶಾಸಕರು ಅನುದಾನ ಕೊಡದಿರುವಂಥ ದೇವಸ್ಥಾನಗಳೇ ಇಲ್ಲ, ಯಾವುದೂ ಇಲ್ಲ. 100ಕ್ಕೆ 90% ಕೊಟ್ಟವ್ರೆ. ದೂರ ಹೋಗೋದೇ ಬೇಡ, ನಮ್ಮ ಅವೇರಳ್ಳಿಲೇ ಈಗ ಒಂದು 6 ತಿಂಗಳು 1 ವರ್ಷದ ಹಿಂದೆ ವನ್ನಾದೇವಿ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಬಂದರು. ಸಾಹೇಬ್ರಿಗೆ ಹೇಳ್ದೋ, ಸಾಹೇಬ್ರೆ ಹಿಂಗೆ ದೇವಸ್ಥಾನ ಕಟ್ತಾ ಇದ್ದೀವಿ, ಹಿಂಗೆ ಮಾಡಬೇಕು ಅಂತ. ಏನು ಕೊಡಿಸ್ಬೇಕು ಹೇಳಿ? ಗ್ರಾನೈಟ್ ಕೊಡಿಸ್ತೀನಿ ಪೂರ್ತಿ ಕೊಡಿಸಿದ್ರು. ಚೌಡೇಶ್ವರಿ ದೇವಸ್ಥಾನ ಆಗಿರ್ಬೋದು, ಅಮ್ಮನಪುರ ದೊಡ್ಡಿಲಿ, ಗುರುಬಳ್ಳಿ ದೊಡ್ಡಿಲಿ, ಕಾಳಮ್ಮನ ದೇವಸ್ಥಾನ, ಅವೇರಳ್ಳಿಲಿ ಪ್ರತಿಯೊಂದು ಎಲ್ಲ ದೇವಸ್ಥಾನಗಳಿಗೂ ಮಾಡವ್ರೆ. ಹಂಗಿದ್ದವ್ರನ್ನ ಯಾಕೆ ಹಿಂದೂ ವಿರೋಧಿ ಅಂತ ಹೇಳ್ತೀರಿ? ಇದು ದೇವಸ್ಥಾನದಲ್ಲಿ ಏನೋ ಒಂದು ಆಕಸ್ಮಿಕ ಅವಘಡ ನಡೆದಿದೆ, ಅದಕ್ಕೆ ಅವ್ರಿಗೆ ಏನು ನೆರವು ಮಾಡ್ಬೇಕು ಅದನ್ನು ಮಾಡಿಸಿ. ಈಗ ಶಾಸಕರಿಗೆ ಎಲ್ಲರೂ ನಮ್ಮ ಸಮಿತಿಯವರಾಗ್ಬೋದು, ಪ್ರತಿಯೊಬ್ಬರು ಹೇಳವ್ರೆ. ನಮ್ಮ XMLA ರಾಜಣ್ಣವರಾಗ್ಬೋದು, ಪ್ರತಿಯೊಬ್ಬರು ಹೇಳಿ DC ಅವ್ರಿಗೆ ಮನವಿ ಸಲ್ಲಿಸವ್ರೆ. ಆಮೇಲೆ CM ಫಂಡಲ್ಲಿ ಅವ್ರಿಗೆ ಅನುದಾನ ಕೊಡಿಸಿ ಅದೇನೋ ಒಂದು ಮಾಡಿಸಿ ಅವ್ರಿಗೆ ನೆರವು ಮಾಡಿಸ್ಬೇಕು ಅಂತ ಹೇಳವ್ರೆ. ನಿಮಗೂ ಸಾಧ್ಯ ಆದರೆ ಮನೆ MP ಅವರವ್ರೆ, ಅವ್ರಿಗೆ ಹೇಳಿ. ಈಗ ನಾಗೇಶ್ ಅವ್ರು ಹೇಳ್ದಂಗೆ ಅವ್ರ ಹಾಸ್ಪಿಟ್ಲಿಗೆ ಸಹಾಯ ಮಾಡಿಸಿ. ಅದನ್ನು ಹೊರತುಪಡಿಸಿ ಯಾಕೆ ಇದನ್ನೆಲ್ಲ ಪಕ್ಷಾತಿ ಇದು ಮಾಡ್ತೀರಿ? ಯಾರು ಹಾಸ್ಪಿಟ್ಲಿಗೆ ಅಷ್ಟು ಬೇಗ ಹೋಗಿ ನೋಡೋದಿಲ್ಲ ಅಂತ ಇದ್ರಲ್ಲಿ ಶಾಸಕರು ಬಂದು ಹಾಸ್ಪಿಟ್ಲಿಗೆ ಹೋಗಿ ಅದನ್ನು ಮಾತಾಡಿಸಿ ಏನೋ ಸಹಾಯ ಮಾಡಿದ್ದಾರೆ. ಒಂದೇ ಲಿಫ್ಟ್ಗೆ 4 ಕೋಟಿ ಅನುದಾನ ಏನ್ ಸರ್ ಅರುಣಣ್ಣ ಲಿಫ್ಟ್ಗೆ 4 ಕೋಟಿ ಅನುದಾನ ಮಾಡಿಸಿದ್ದಾರೆ. ಹಿಂದೂ ವಿರೋಧಿ ಹೆಂಗಾಯ್ತಾರೆ? ಒಂದೇ ದಿವಸ ಯಾಕೆ ಮಾಡಿಸಿದ್ದಾರೆ? ರಾಮನಗರದಲ್ಲಿ ಇತಿಹಾಸದಲ್ಲೇ ನಿಮ್ಗೆಲ್ಲ ಗೊತ್ತು, ರಾಮನಗರ ಇತಿಹಾಸದಲ್ಲೇ ರಾಮೋತ್ಸವ ಯಾರೂ ಮಾಡಿರ್ಲಿಲ್ಲ. ಇಲ್ಲಿ ನಮ್ಮ ಸುತ್ತಹಳ್ಳಿ ರಾಮನಗರ ತಾಲೂಕಲ್ಲಿ ಎಷ್ಟು ಹಳ್ಳಿ ಒಂದು ಹಳ್ಳಿ ಬಿಡದಂಗೆ ದೇವರುಗಳು ಬಂದಿದ್ದಾರೆ. ಯಾರು ಮಾಡಿದ್ದಾರೆ ಹೇಳಿ? ನೀವೆಲ್ಲ ತಿಳ್ಕೊಂಡು ನೀವು ಮಾಹಿತಿ ಕೊಡಿ ಅವ್ರಿಗೆ, ಆಯ್ತಾ? ದಯವಿಟ್ಟು ನೀವೆಲ್ಲ ಮಾಡಿ. ನಾವು ಪಕ್ಷ ಅಂತ ಮಾಡಲ್ಲ, ನಾವು ದೇವ್ರ ಕಾರ್ಯ ಮಾಡ್ತಾ ಇದೀವಿ ಅಷ್ಟೇ. ಇದೇ ಶಾಸಕರು ಹೋಗಿ ನಾವು ಬೇಡ್ಕೊಂಡಾಗ 2 ದಿನ 3 ದಿನ ಜಾತ್ರೆ ಅನ್ಬೇಕಾದ್ರೆ ಬಂದು ಬೋರ್ ಹಾಕ್ಸಿ ಶೌಚಾಲಯ, ಈಗ ಅವ್ರು ಬೋರ್ ಹಾಕ್ಸಿ ನೀರು ಬೀಳಿಲ್ಲ ಅಂದರೆ ಶೌಚಾಲಯದಲ್ಲಿ ಭಕ್ತಾದಿಗಳು ನೀರೇ ಇರಲಿಲ್ಲ. ಅವ್ರಿಗೆ ಧರ್ಮದ ವಿರೋಧಿ ಆಯ್ತಾರೆ. ಎಲ್ಲ ನಮ್ಮ ಶಾಸಕರು ನಮ್ಗೆಲ್ರಿಗೂ ಅನುಕೂಲ ಮಾಡ್ತವ್ರೆ.